ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಾಳೆ 1ನೇ ತಾರೀಕು ನಿನ್ನ ಬೇಡಿಕೆ ಈಡೇರುತ್ತದೆ. ಇವತ್ತು ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡಬೇಡಿ ಅಂತ ಸಾಯಿ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಸಾಯಿ ಭಕ್ತರಿಗೆಲ್ಲರಿಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ 1ನೇ ತಾರೀಕು ಹೊಸ ತಿಂಗಳ ಮೊದಲ ದಿನ. ಪ್ರತಿಯೊಬ್ಬರೂ ಹೊಸ ನಿರೀಕ್ಷೆ, ಹೊಸ ಕನಸುಗಳೊಂದಿಗೆ ಈ ದಿನವನ್ನು ಆರಂಭಿಸುತ್ತಾರೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ತಿಂಗಳು ಹೊಸದಾದರೆ ಮಾತ್ರ ಜೀವನ ಬದಲಾಗೋದಿಲ್ಲ. ನಮ್ಮ ಆಲೋಚನೆಗಳು ಬದಲಾದಾಗಲೇ ಜೀವನ ಬದಲಾವಣೆ ಆಗುತ್ತದೆ. ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುವ ಮುಂಚೆ ಒಂದು ಕ್ಷಣ ಸಾಯಿನ ಸ್ಮರಿಸಿ. ಸಾಯಿ ನಾಮವನ್ನು 11 ಬಾರಿ ಅಥವಾ 21 ಬಾರಿ ಜಪಿಸಿ. ನಂತರ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ, ಬಾಬಾ, ಕಳೆದ ತಿಂಗಳಲ್ಲಿ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ಈ ಹೊಸ ತಿಂಗಳಲ್ಲಿ ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ಕೆಲಸ ಮಾಡುವ ಶಕ್ತಿಯನ್ನು ನನಗೆ ಕೊಡಿ. ಭಕ್ತರೇ, ಸಾಯಿ ಯಾವತ್ತು ನಮಗೆ ಒಳ್ಳೆಯ ಮಾತುಗಳೇ ಹೇಳುತ್ತಾರೆ. ಈ ಸಂದೇಶವನ್ನು ಕೇಳುವ ಮುಂಚೆ ಒಮ್ಮೆ ನೀವು ಅರ್ಥ ಮಾಡಿಕೊಳ್ಳಿ, ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ಯೋಚನೆ ಮಾಡಿ. ಈ ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದೇವರಿಗೆ ಬೇಕಾಗಿರೋದು ದೊಡ್ಡ ಕಾಣಿಕೆಗಳಲ್ಲ, ನಿಷ್ಠ ಪಟವಾದ ಭಕ್ತಿ. ಅನೇಕ ಜನರು ಕೇಳುತ್ತಾರೆ, ನಾವು ಎಷ್ಟು ವರ್ಷಗಳಿಂದ ಬಾಬಾರನ್ನು ನಂಬುತ್ತಿದ್ದೇವೆ, ಆದರೂ ನಮ್ಮ ಕಷ್ಟಗಳು ಯಾಕೆ ಕಡಿಮೆಯಾಗುತ್ತಿಲ್ಲ? ಬಾಬಾ ಒಂದು ವಿಷಯವನ್ನು ನಮಗೆ ಕಲಿಸುತ್ತಾರೆ, ಪ್ರತಿಯೊಂದು ಪ್ರಾರ್ಥನೆಗೂ ತಕ್ಷಣ ಉತ್ತರ ಸಿಗೋದಿಲ್ಲ, ಆದರೆ ಪ್ರತಿಯೊಂದು ನಿಜವಾದ ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ. ಒಂದು ಮಗು ಹುಟ್ಟಿದ ತಕ್ಷಣ ಓಡಾಡಲ್ಲ, ಅದಕ್ಕೆ ಸಮಯ ಬೇಕು. ಅದೇ ರೀತಿಯಲ್ಲಿ ಸಮಯ, ಹಾಗೆಯೇ ಭಕ್ತಿಯು ಫಲವು ಸರಿಯಾದ ಸಮಯದಲ್ಲಿ ಸಿಗಬೇಕು ಅಂದರೆ ನಮ್ಮಲ್ಲಿ ಪ್ರಾರ್ಥನೆ, ತಾಳ್ಮೆ ಇರಬೇಕು. ಅದರಿಂದ ತಾಳ್ಮೆ ಕಳೆದುಕೊಳ್ಳಬಾರದು, ವಿಶ್ವಾಸವನ್ನು ಮಾತ್ರ ಬಿಡಬಾರದು. ನಾಳೆ ಆಗಸ್ಟ್ 1ರಂದು ಒಂದು ಚಿಕ್ಕ ಒಳ್ಳೆಯ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲಿ ಇರೋವರಿಗೆ ಪ್ರೀತಿಯಿಂದ ಮಾತನಾಡಿ. ಯಾರ ಮೇಲಾದರೂ ಕೋಪವಿದ್ದರೆ ಕ್ಷಮಿಸಿ. ಸಾಧ್ಯವಾದರೆ ಹಸಿದವರಿಗೆ ಅನ್ನ ನೀಡಿ ಅಥವಾ ಪಕ್ಷಿಗಳಿಗೆ ಕಾಳು ಹಾಕಿ. ಯಾಕಂದರೆ ಬಾಬಾ ದೇವಾಲಯದಲ್ಲಿರುವ ಪೂಜೆಯಷ್ಟೇ ಮಾನವ ಸೇವೆಯನ್ನು ಇಷ್ಟಪಡುತ್ತಾರೆ. ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿಸಿದರೆ ಅದೇ ಬಾಬಾಗೆ ಸಲ್ಲಿಸಿದ ಅತ್ಯುತ್ತಮ ಪೂಜೆ ಅಂತ ಹೇಳುತ್ತಾರೆ. ಇನ್ನೊಂದು ಮುಖ್ಯ ವಿಷಯ, ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯೋದಿಲ್ಲ. ಕೆಲವೊಮ್ಮೆ ಬಾಗಿಲುಗಳು ಮುಚ್ಚುತ್ತವೆ, ಆದರೆ ಅದೇ ಸಮಯದಲ್ಲಿ ದೇವರು ನಮಗೆ ಕಾಣದ ಮತ್ತೊಂದು ಬಾಗಿಲನ್ನು ತೆರೆದಿರುತ್ತಾರೆ. ಆದ್ದರಿಂದ ನಾಳೆಯಿಂದ ನನ್ನ ಜೀವನ ಮುಗಿದು ಹೋಯ್ತು ಎಂದು ಹೇಳಬೇಡಿ. ನನ್ನ ಜೀವನಕ್ಕೆ ಬಾಬಾ ಹೊಸ ದಾರಿ ತೋರಿಸುತ್ತಿದ್ದಾರೆ ಎಂದು ಯೋಚಿಸಿ. ಆ ಒಂದು ಆಲೋಚನೆಯೇ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಮಗು, ನಾಳೆ ಬೆಳಿಗ್ಗೆ ಸಾಯಿ ಚಿತ್ರದ ಮುಂದೆ ಒಂದು ದೀಪ ಹಚ್ಚಿ ನಂತರ ಕೈ ಜೋಡಿಸಿ ಹೀಗೆ ಪ್ರಾರ್ಥಿಸಿ, ಸಾಯಿ, ನನ್ನ ಮನೆಯಿಂದ ದುಃಖವನ್ನು ದೂರ ಮಾಡಿ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ಆರೋಗ್ಯ ನೆಲೆಸಲಿ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಆಶೀರ್ವಾದ ಇರಲಿ. ಈ ರೀತಿ ನೀವು ಸಾಯಿ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಾಳೆ ಈ 1ನೇ ತಾರೀಕು ತಪ್ಪದೆ ನಿಮ್ಮಲ್ಲಿ ಏನಾದರೂ ಕೆಟ್ಟ ಬುದ್ಧಿ ಅಥವಾ ಏನಾದರೂ ಕೆಟ್ಟ ಶಕ್ತಿಗಳು ನಿಮ್ಮಿಂದ ದೂರ ಆಗಬೇಕು ಅಂತ ಕಾಯ್ದಿದ್ರೆ ತಪ್ಪದೆ ನಾಳೆ ಸಾಯಿ ಮುಂದೆ ಈ ರೀತಿ ಮಾಡಿ. ನಾನೊಂದು ಚಿಕ್ಕ ಪರಿಹಾರವನ್ನು ಹೇಳುತ್ತೀನಿ, ಅದನ್ನು ಆಚರಿಸಿದರೆ ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಅನ್ಕೊಂಡಿರೋದು ಮಾಡ್ಕೊತೀರಾ. ಆದರೂ ಅದ್ರ ಜೊತೆಗೆ ನಿಮಗೆ ಕಷ್ಟಗಳಿದ್ರೂ ಕೂಡ ದೂರವಾಗುತ್ತದೆ. ಸಾಯಿ ಮುಂದೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಹೇಳ್ಕೋಬೇಡಿ. ಮೊದಲು ಸಾಯಿ ಆಶೀರ್ವಾದ ಪಡಬೇಕು ಅಂದರೆ ನಿಮ್ಮಿಂದ ನಿಮಗಿರೋ ಅಂಥ ಕಷ್ಟಗಳು ದೂರ ಆಗಬೇಕು ಅಂದರೆ ಒಳ್ಳೆಯತನವಾಗಿ ಇರಬೇಕು. ಸಾಯಿ ಇದುವರೆಗೂ ಹೇಳಿರೋದು ಅದೇ ರೀತಿಯಲ್ಲಿ ಹೇಳಿದ್ದಾರೆ. ನಮ್ಮ ಜೀವನ ಸಂತೋಷವಾಗಿರಬೇಕು ಅಂದರೆ ಮೊದಲು ನಿಮ್ಮ ಬೇಡಿಕೆಗಳು ಕೇಳೋ ಅವಶ್ಯಕತೆ ಇಲ್ಲ, ಅದು ಖಂಡಿತ ಸಮಯಕ್ಕೆ ನಾನು ನಿಮ್ಮ ಮುಂದಕ್ಕೆ ತರುತ್ತೀನಿ. ಸಾಯಿ ಮುಂದೆ ನಾಳೆ ಒಂದು ಪೇಪರಲ್ಲಿ
ನಿಮ್ಮ ಕಷ್ಟಗಳು ಬರಿಬೇಡಿ. ಮೊದಲು ನೀವು ಯಾವ ರೀತಿ ಇರಬೇಕು ಅನ್ನೋದು ಬರಿಬೇಕು. ಅಂದರೆ ನಾನು ಯಾವಾಗಲೂ ಒಳ್ಳೆಯದಾಗಿ ಯೋಚನೆ ಮಾಡಬೇಕು, ಕೆಟ್ಟ ಬುದ್ಧಿ ಇರಬಾರದು, ಯಾರನ್ನೋ ಬಯಸಬಾರದು. ಈ ರೀತಿ ನೀವು ಅದರಲ್ಲಿ ಬರೀಬೇಕು. ಪ್ರತಿದಿನ ನೀವು ಪೂಜೆ ಮಾಡುವಾಗ ಆ ಪೇಪರ್ನ ತೆಗೆದು ನೀವು ನೋಡಿ ಮತ್ತೆ ಅದು ಸಾಯಿ ಮುಂದೆ ಇಡಬೇಕು. ಸಾಯಿ ಫೋಟೋ ಅಥವಾ ಸಾಯಿ ವಿಗ್ರಹ ಇದ್ದರೆ ಅದರ ಹಿಂದೆ ಅಥವಾ ಸಾಯಿ ವಿಗ್ರಹ ಕೆಳಗೆ ಆ ಪೇಪರ್ನ ಇಡಬೇಕು. ಈ ರೀತಿ ಆ ಪೇಪರ್ನ ಅಲ್ಲಿ ನೀವು ಇಟ್ಟು ನಾಳೆ ನೋಡಿ, ಖಂಡಿತ ಒಂದು 15 ದಿವಸದಲ್ಲಿ ನಿಮಗೆ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಯಾಕಂದರೆ ನೀವು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊತೀರ. ಹಾಗಾಗಿ ನೀವು ಏನು ಅನ್ಕೊಂಡಿರ್ತೀರೋ ಅದೆಲ್ಲ ಕೂಡ ಸಮಯಕ್ಕೆ ಬಂದೇ ಬರುತ್ತದೆ. ನಾಳೆ ಈ ಕೆಲಸವನ್ನು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಸಾಯಿ ಕೊಟ್ಟಿರುವಂಥ ಇಂಥ ಒಳ್ಳೆಯ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಈ 1ನೇ ತಾರೀಕು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ತರುತ್ತದೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.